सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयातयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಈ ತೃಪ್ತಿ ದೀಪ ಪ್ರಕರಣ ತೃಪ್ತನಾಗಿರ್ತಕ್ಕಂತಹ ಜ್ಞಾನಿ, ಪರಿಪೂರ್ಣನಾಗಿರ್ತಕ್ಕಂತಹ ಜ್ಞಾನಿ ತನ್ನ ಪ್ರಾರಬ್ಧ ಇರುವವರೆಗೂ ಈ ದೇಹದಲ್ಲಿ ಅವನು ಇರ್ತಾನೆ. ದೇಹದಲ್ಲಿ ಇರುವಾಗ ಲೋಕದ ಚೇಷ್ಟೆಗಳಿಗೆ ಸರ್ವ ಜನರು ಹೇಗೆ ವ್ಯವಹಾರ ಮಾಡುತ್ತಾರೋ ಹಾಗೆ ಅವನ ಸ್ವಭಾವಕ್ಕೆ ಅನುಸಾರವಾಗಿರ್ತಕ್ಕಂತಹ ದೇಹ ಮತ್ತು ಕರ್ಣಗಳಿಂದ ಅವನು ತನ್ನ ವ್ಯವಹಾರವನ್ನ ಮಾಡ್ತಾನೆ. ಆದರೆ ಒಂದು ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ತಕ್ಕಂತಹದ್ದು ಏನಂತಂದ್ರೆ ಅವನ ಮನಸ್ಸು, ಅದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಪ್ರಜ್ಞೆ ಅಂತ ಕರಿತೀವಿ. ಆ ಪ್ರಜ್ಞೆ ಏನಾಗಿದೆ ಅಂತಂದ್ರೆ ಮೊದಲು ತನ್ನ ಜೀವಭಾವದ ಯೋಚನೆಗಳಿಂದ ಆ ಪ್ರಜ್ಞೆ ಮನಸ್ಸು ಆಗಿ ಮಾನವನಂತೆ ಇತ್ತದು. ಆದರೆ ಯಾವಾಗ ಅವನು ತನ್ನ ಮನಸ್ಸನ್ನ ಜ್ಞಾನದಿಂದ ಬದಲಾವಣೆ ಮಾಡಿಕೊಂಡು ಆ ಮನಸ್ಸನ್ನ ಮಹತ್ ಅಂದ್ರೆ ಎತ್ತರವಾಗಿರ್ತಕ್ಕಂತಹ ಆ ಪರತತ್ವದಲ್ಲಿ ತನ್ನ ಮನಸ್ಸನ್ನ ಏನ್ ಮಾಡಿದ್ದಾನೆ, ಅವನು ಲಗ್ನಗೊಳಿಸಿದ್ದಾನೆ. ಅಂದ್ರೆ ಈಗ ಮನಸ್ಸು ಏನಾಗಿದೆ, ಮನಸ್ಸು ಇದೆ, ಆದರೆ ಅದು ಜೀವಭಾವದ ಮನಸ್ಸು ಅಲ್ಲ, ಅದು ಆತ್ಮಭಾವದ ಮನಸ್ಸು ಆಗಿರ್ತಕ್ಕಂಥದ್ದು. ಯಾವಾಗ ಅವನು ಆತ್ಮಭಾವದ ಮನಸ್ಸಾಗಿರ್ತದೋ ಆಗ ಅದು ಸಹಜವಾಗಿ ಅಸಂಗವಾಗಿರ್ತದೆ, ಅದು ಅಕರ್ಮವಾಗಿರ್ತದೆ, ಅದು ಆನಂದವಾಗಿರ್ತದೆ, ಅದು ಪರಿಪೂರ್ಣವಾಗಿರ್ತದೆ. ಇಲ್ಲಿ ನಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು, ದೇಹ ಆಗ್ಲಿ ಇಂದ್ರಿಯಗಳಾಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಇರೋದಿಲ್ಲ. ಇವು ಆಸ್ ಇಟ್ ಈಸ್ ಇರ್ತವೆ. ಜ್ಞಾನ ಬಂಧುಗಳಿಗೆ ಅವನಿಗೇನ್ ಮತ್ತೆ ಓಂ ಸಹಸ್ರ ಶೀರ್ಷ ಅಂತಂದಗಳಿಗೆ ಅವನಿಗೆ 1000 ಎಲೆಗಳಾಗ್ಲಿ, ಸಹಸ್ರಾಕ್ಷ ಅಂತಂದಗಳಿಗೆ 1000 ಅಕ್ಷಗಳಾಗ್ಲಿ ಹೀಗೆ ಅರ್ಥ ಮಾಡಿಕೊಳ್ತಕ್ಕಂತಹದ್ದಲ್ಲ. ಇವು ಆಸ್ ಇಟ್ ಈಸ್ ಇರ್ತವೆ. ಆದರೆ ಅವನ ಮನಸ್ಸು ಮಾತ್ರ ಬದಲಾವಣೆಗೊಂಡು ಮಹಾಪ್ರಜ್ಞೆ, ಮನಸ್ಸಿನ ಪ್ರಜ್ಞೆಯಲ್ಲಿರ್ತಕ್ಕಂಥದ್ದು ಈಗ ಸ್ವರೂಪದ ಪ್ರಜ್ಞೆಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಅವಾಗ ಸ್ವರೂಪ ಪ್ರಜ್ಞೆ ಇತ್ತು, ಆದ್ರೆ ಅದರದ್ದು ಹೊರಮುಖ ಎಲ್ಲವೂ ಕೂಡ ಜೀವಭಾವದ ಸಂಘದಲ್ಲಿ ಇರೋದ್ರಿಂದ ಅದು
ಸೊ ಸಾಮಾನ್ಯ ಪ್ರಜ್ಞೆಯಾಗಿತ್ತು. ಈಗ ಅದು ಆ ಸಾಮಾನ್ಯ ಪ್ರಜ್ಞತ್ವವನ್ನ ಕಳೆದುಕೊಂಡು ಜೀವತ್ವವನ್ನ ಕಳೆದುಕೊಂಡು ಆತ್ಮಭಾವವನ್ನ ಪಡೆದುಕೊಂಡಿದೆ ಅಂತ. ಈ ಆತ್ಮಭಾವವನ್ನ ಪಡೆದುಕೊಂಡಿರ್ತಕ್ಕಂತಹ ಜ್ಞಾನಿ ಅವನು ಲೋಕದಲ್ಲಿ ಹೇಗೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಚೇಷ್ಟೆಗಳಿಗೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಉಲ್ಕೆ ಉತ್ಪಾತಗಳಂತಂದ್ರೆ ಅವನಿಗೆ ಬರತಕ್ಕಂತಹ ಪ್ರಸಂಗಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವನು ಹೆದರದೆ, ಹೇಗೆ ಒಬ್ಬ ಶೂರಾದಿ ಶೂರನಿಗೆ ಸಹಸ್ರ ಸಂಖ್ಯೆಯಲ್ಲಿ ಸೈನಿಕರು ತನ್ನ ಜೊತೆ ಯುದ್ಧಕ್ಕೆ ಬರೋದನ್ನ ನೋಡಿ ಅವನಿಗೆ ಮತ್ತಷ್ಟು ಸಂತೋಷವಾಗುತ್ತೆ. ಯಾಕಂತಂದ್ರೆ ನನ್ನ ತೋಳ್ಬಲವನ್ನ, ನನ್ನ ಪರಾಕ್ರಮವನ್ನ ನಾನು ಹೆಚ್ಚು ಉಪಯೋಗಿಸಬಹುದು ಅಂತ ಅವನಿಗೆ ಮತ್ತಷ್ಟು ಸಂತೋಷವಾಗುತ್ತೆ. ಯಾಕಂತಂದ್ರೆ ಅವನ ಪರಾಕ್ರಮ, ಅವನ ತೋಳ್ಬಲ ಅಷ್ಟು ಸದೃಢವಾಗಿರ್ತಕ್ಕಂಥದ್ದು. ಹಾಗೆ ಈ ಜ್ಞಾನ ಅಂತಕ್ಕಂಥದ್ದು ಆ ಎಲ್ಲದಕ್ಕಿಂತ ಅತ್ಯಂತ ಸುಭದ್ರವಾಗಿರೋದ್ರಿಂದ ಇವತ್ತು ಎಲ್ಲ ವ್ಯವಹಾರಗಳು ಅವನನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಕನ್ಫ್ಯೂಸ್ ಮಾಡೋದಾಗ್ಲಿ, ಡಿಸ್ಟರ್ಬ್ ಮಾಡೋದಾಗ್ಲಿ, ಮತ್ತೆ ಸಂಶಯ ಪಡೋದಾಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆ ಇಲ್ಲ. ಇಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅನೇಕ ಎಕ್ಸಾಂಪಲ್ಗಳನ್ನ ಕೊಟ್ಟರು. ಹೇಗೆ ಬದುಕಿರ್ತಕ್ಕಂತಹ ಇಲಿ ಬೆಕ್ಕನ್ನ ಸಾಯಿಸಕ್ಕೆ ಸಾಧ್ಯ ಇಲ್ವೋ, ಆದರೆ ಸತ್ತಿರ್ತಕ್ಕಂಥ ಇಲಿ ಹೇಗೆ ಸಾಯಿಸ್ಲಿಕ್ಕೆ ಸಾಧ್ಯ? ಪಾಶುಪತಾಸ್ತ್ರದಿಂದ ಸಾಯದೇ ಇರತಕ್ಕಂಥವನು ಯಾವುದೋ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಮರದ ಅಲಗೆಯಿಂದ ಸಾಯಲಿಕ್ಕೆ ಹೇಗೆ ಸಾಧ್ಯ? ಈ ಎರಡು ಉದಾಹರಣೆಗಳು ನಮಗೆ ಅಂದರೆ ಅದರ ಹೆಚ್ಚಿನ ಮಹತ್ವ, ಆ ಪರತತ್ವದ ಮಹತ್ವ ಅಂತಕ್ಕಂಥದ್ದು ಎಷ್ಟು ಶಾಶ್ವತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಶ್ಲೋಕ ನಂಬರ್ 282 ನಲ್ಲಿ ಆ ಜ್ಞಾನದ ಸಾಮ್ರಾಟನಾಗಿರ್ತಕ್ಕಂಥವನು, ಸೊ ಯುದ್ಧ ನಡೆದಾಗ ಅಲ್ಲಿ ರಥಿಗಳನ್ನ ರಥಿಗಳನ್ನ ಅವನು ಸಂಹಾರ ಮಾಡಿದಾಗಲೂ ಕೂಡ ಅವನಿಗೇನು ಕರುಣೆ ಬರೋದಿಲ್ಲ. ಮತ್ತಷ್ಟು ಇನ್ನಷ್ಟು ಅವನಿಗೇನಾಗುತ್ತೆ, ಉತ್ಸಾಹ ಬರುತ್ತೆ. ಹಾಗೆ ಈ ಅಜ್ಞಾನ ಕಾಲದಲ್ಲಿ ಇರ್ತಕ್ಕಂತಹ ಯಾವುದು ಪ್ರೀತಿ, ಕರುಣೆ, ಸಹನೆ, ಈ ಎಲ್ಲ ಏನು ಸುಮಾರು ಕ್ವಾಲಿಟಿಗಳು ದೈವೀ ಗುಣಗಳಿದಾವ, ಈ ದೈವೀ ಗುಣಗಳು ಒಂದು ಧರ್ಮದ ಅಧೀನದಲ್ಲಿದ್ದಾಗ ಮನುಷ್ಯನನ್ನ ಕೆಲವೊಮ್ಮೆ ಸುಖ ದುಃಖಗಳಿಗೆ ಈಡು ಮಾಡ್ತವೆ. ಆದರೆ ಈಗ ಧರ್ಮ ಪರಮಾತ್ಮನ ಧರ್ಮ ಆಗಿರೋದ್ರಿಂದ ಅವನು ಧರ್ಮಾಚರಣೆಯಾಗಿದ್ದರೂ ಕೂಡ ಅವನಿಗೆ ದುಃಖ ಅಂತಕ್ಕಂಥದ್ದು ಇರೋದಿಲ್ಲ. ಇದಕ್ಕೆ ನಾವು ಎಕ್ಸಾಂಪಲ್ ಆಗಿ ನಾವು ಕೃಷ್ಣನನ್ನ ನೋಡಿದಾಗ, ವ್ಯಾಸರನ್ನ ನೋಡಿದಾಗ ನಮಗೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲಾ ಕಾರ್ಯಗಳ ಜೊತೆಗಿದ್ದರೂ ಕೂಡ ಅವ್ರಿಗೆ ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಧರ್ಮ ಹಿಂಸೆಯನ್ನ ಮಾಡಲಿಲ್ಲ. ಅದೇ ಈ ಆತ್ಮಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಕೇವಲ ಧರ್ಮಗಳನ್ನ ಆಧರಿಸಿಕೊಂಡಿರ್ತಕ್ಕಂತಹ ಭೀಷ್ಮ ಆಗ್ಲಿ, ಅರ್ಜುನ ಆಗ್ಲಿ, ಧರ್ಮರಾಜ ಆಗ್ಲಿ, ಇವರೆಲ್ಲರೂ ಕೂಡ ಕೆಲವೊಂದು ಧರ್ಮದ ಪರಿಸ್ಥಿತಿಗಳು ಬಂದಾಗ ಎಷ್ಟು ಅವರು ಸಂಕಟ ಪಟ್ಟರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಅದು ಧರ್ಮವೇ, ಆದರೆ ಅದಕ್ಕಿಂತ ಹೆಚ್ಚಿನ ಧರ್ಮ ಯಾವುದು ಅಂತಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅನ್ನುವಂತಹದ್ದು ಗೀತೆಯ ಮುಖ್ಯ ಸಂದೇಶ. ಹಾಗಾಗಿ ಮನುಷ್ಯ ಅಂತಿಮವಾಗಿ ಆ ಪರಮಾತ್ಮನ ಧರ್ಮ ಏನಿದೆಯೋ ಆ ಧರ್ಮದಲ್ಲಿ ಮನಸ್ಸನ್ನ ನಿಲ್ಲಿಸಿರ್ತಕ್ಕಂತಹ ಜ್ಞಾನಿ ಅವನು ಈ ಎಲ್ಲ ದ್ವಂದ್ವಗಳಿಂದ ಸಂಪೂರ್ಣನಾಗಿ ಮುಕ್ತನಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಕೋಲೆಗಳಿಲ್ಲದೆ ಸಾಮಾನ್ಯ ಜನರ ಜೊತೆ ಸಾಮಾನ್ಯರಂತೆ
ವರ್ತಿಸ್ತಾನೆ, ಮತ್ತೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳಲ್ಲಿ ಅವನಿಗೆ ತೊಂದರೆ ಇಲ್ಲ ಅಂತಕ್ಕಂತಹದ್ದನ್ನ ಮತ್ತೊಂದು ಉದಾಹರಣೆಗಳ ಮೂಲಕ ಶ್ಲೋಕ ನಂಬರ್ 283 ಯ ಏವಂ ಅತಿಶೂರೇಣ ಬೋಧೇನ ನ ಯುಜ್ಯತೆ ಪ್ರವೃತ್ತಿಯಾ ವಾ ನಿವೃತ್ತಿಯಾ ವಾ ದೇಹಾದಿಗತಯಾಶ್ಚ ಕಿಂ. ಯ ಏವಂ ಅತಿ ಶೂರೇಣ ಬೋಧೇನ ನ ವಿಯುಜ್ಯತೆ. ವಿಯುಜ್ಯತೆ ಅಂದ್ರೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಯೋಗ ಅಂತಕ್ಕಂಥದ್ದು ಉಂಟಾಗದಿಲ್ಲ. ಪ್ರವೃತ್ತಿಯಾವ ನಿವೃತ್ತಿಯಾವ ದೇಹಾದಿ ಗತಯ ಅಸ್ಯ ಕಿಂ. ಅಂದ್ರೆ ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ ಏನಂತಂದ್ರೆ, ಒಬ್ಬ ಅತಿ ಶೂರನ ಜೊತೆ ಇದ್ದಾಗ, ಈಗ ನೋಡಿ, ಒಬ್ಬ ಅತಿ ಶೂರನ ಜೊತೆ ಇದ್ದಾಗ ಸಾರಥಿ ಸೇಫ್ ಆಗಿರ್ತಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಬಾಣ ಆಗಲಿ ಪ್ರತಿ ಬಾಣಗಳಾಗಲಿ ಅವನನ್ನ ತಾಕದಂತೆ ಆ ರಾಜ ಅವನನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಇನ್ನೊಂದು ರೀತಿಯಿಂದ ಹೇಳ್ಬೇಕಂದ್ರೆ, ಹೇಗೆ ಈ ಲಕ್ಷ್ಮಿಯನ್ನ ಒಲಿಸಿಕೊಂಡಿರ್ತಕ್ಕಂತಹ ಒಬ್ಬ ತಪಸ್ವಿ, ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಅಂದ್ರೆ ಅಥೆಂಟಿಕ್ ಆಗಿ ಮಾತಾಡೋದಂದ್ರೆ, ಈ ವನಪರ್ವದಲ್ಲಿ ಪಾಂಡವರನ್ನ ನೋಡಿದಾಗ ಆ ಸೂರ್ಯನ ಅಕ್ಷಯ ಪಾತ್ರೆಯನ್ನ ಪಡೆದಿರ್ತಕ್ಕಂಥವ್ರು ಹೇಗೆ ಅವರು ವನವಾಸ ಮುಗಿಯವರೆಗೂ ಕೂಡಗಿ ಅವರು ಬೇಟೆಯಾಡಿದ್ರು, ಆಡದೇ ಇದ್ರು, ಏನ್ ಮಾಡಿದ್ರು, ಬಿಟ್ರು, ಆದರೆ ಅವರಿಗೆ ಊಟಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಆಗದಂತೆ ಅವರು ಸುಸೂತ್ರವಾಗಿ 12 ವರ್ಷಗಳ ಕಾಲ ಅವರು ತೊಂದರೆ ಇಲ್ಲದಂತೆ ವನವಾಸವನ್ನು ಮುಗಿಸಿದ್ರು. ಯಾಕೆ ಅಂತಂದ್ರೆ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆ ಅಕ್ಷಯ ಪಾತ್ರೆ ಇತ್ತು. ಹಾಗೆ ಯಾವಾಗ ಈ ಜ್ಞಾನಿ ಆ ಜ್ಞಾನ ಸ್ವರೂಪನಾದಾಗ ಅವನು ಏನ್ ಮಾಡ್ಲಿ, ಪ್ರವೃತ್ತಿಯಾವ ಅಂದ್ರೆ ಏನಾದ್ರೂ ಮಾಡ್ಲಿ ಮತ್ತೆ ಮಾಡದೇ ಇರ್ಲಿ, ದೇಹಗಳಿಂದ ಇಂದ್ರಿಯಗಳಿಂದ ಅವನು ಏನಾದ್ರೂ ಮಾಡ್ಲಿ ಮಾಡದೇ ಇರ್ಲಿ, ಮತ್ತೆ ಮಾಡೋದ್ರಿಂದ ಏನನ್ನಾದ್ರೂ ಪಡ್ಕೊಳ್ಳೋದಾಗ್ಲಿ, ಬಿಡೋದ್ರಿಂದ ಏನನ್ನಾದ್ರೂ ಕಳ್ಕೊಳ್ಳೋದಾಗ್ಲಿ, ಅದು ಯಾವುದು ಕೂಡ ಅಲ್ಲಿ ಪ್ರಸ್ತುತವಾಗೋದಿಲ್ಲ. ಯಾಕಂತಂದ್ರೆ ಅವು ಒಂದು ಹಿಂದೆ ನೋಡಿದ್ವಲ್ವಾ, ಒಂದು ದೊಡ್ಡದು ಮಷನ್, ಆ ದೊಡ್ಡ ದೊಡ್ಡ ಈ ಗಾಲಿಗಳಿರ್ತವೆ, ಚಕ್ರಗಳಿರ್ತವೆ. ಯಾವಾಗ ನಾವು ಸ್ಪೀಡ್ ಆಗಿ ತಿರುಗತಕ್ಕಂತಹ ಚಕ್ರಗಳ ಒಂದು ವ್ಯವಸ್ಥೆ ಮಷನ್ ಅನ್ನ ಆಫ್ ಮಾಡಿದ್ವಿ ಅಂತಂದ್ರೆ ಹೆಂಗ ಅವು ನಿಧಾನವಾಗಿ ಸ್ಲೋ ಆಗಿ ತಿರುಗುತ್ತಾ ಬರ್ತವೆ. ಆ ತಿರುಗುವಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಏನಿರಂಗಿಲ್ಲ, ಅಲ್ಲಿ ಸಡನ್ ಆಗಿ ನಿಲ್ಬೇಕು ಅಂತಕ್ಕಂಥದ್ದು ಇರಂಗಿಲ್ಲ. ಅದ್ರ ಪಾಡಿಗೆ ಅದು ಅದರ ಸ್ಪೀಡ್ ಮುಗಿಯ ತನಕ ತಿರುಗ್ತಿರ್ತದ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅದಕ್ಕೆ ಕರ್ತೃ ಇರಂಗಿಲ್ಲ. ಕರೆಂಟ್ ಬೇಕಂತಿರಂಗಿಲ್ಲ ತಿರುಗಾಕ, ಅಲ್ಲಿ ವಿದ್ಯುತ್ ಬೇಕಂತಿರಂಗಿಲ್ಲ, ಅಲ್ಲಿ ಪೆಟ್ರೋಲ್ ಬೇಕಂತಿರಂಗಿಲ್ಲ. ಟ್ರೈನಿಗೆ ನಾನು ನೋಡಿದ್ರಿ ಅಂತಂದ್ರ ಆಫ್ ಮಾಡಿದ್ಮೇಲೆ 1 ಕಿಲೋಮೀಟರ್ ತನಕ ಓಡ್ತದ. 1 ಕಿಲೋಮೀಟರ್ ಹೆಂಗ್ ಓಡ್ತದ ಅದು? ಅದ್ರದ್ದೇನು ಆ ಸ್ಪೀಡ್ ಇತ್ತು ಅದೇ 1 ಕಿಲೋಮೀಟರ್ ಅಂತ ಹೇಳುತ್ತ. ಆ ರೀತಿಯಾಗಿ ಆತ್ಮಜ್ಞಾನ ಆಗಿರ್ತಕ್ಕಂಥವನು ಪ್ರಾರಬ್ಧ ಮುಗಿಯ ತನಕ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವನಿಗೆ ಮಾಡಬೇಕು ಬಿಡಬೇಕು ಅಂತಕ್ಕಂತಹದ್ದು ಫಲ ಎಂಥದ್ದು ಇರೋದಿಲ್ಲ ಅಂತ ಹೇಳಿ, ಈಗ ಯಾರಿಗೆ ಇದು ಬೇಕು ಅಂತಕ್ಕಂಥದ್ದನ್ನ ಹೇಳ್ತಿದ್ರೆ, ಪ್ರವೃತ್ತವಾಗ್ರಹೋ ನ್ಯಾಯೋ ಬೋಧಹೀನಸ್ಯ ಸರ್ವಥಾಂ ಸ್ವರ್ಗಾಯ ವಾಪವರ್ಗಾಯಾಂ ಯತಿತವ್ಯಂ ಯತೋ ನೃಭಿಃ. ಪ್ರವೃತ್ತಾವ್ ಅಗ್ರಹೋ ನ್ಯಾಯೋ ಬೋಧಹೀನಸ್ಯ ಸರ್ವಥಾ ಸ್ವರ್ಗಾಯ ವ ಅಪವರ್ಗಾಯ ಯತಿತವ್ಯಂ ಯತೋ ನೃಭಿಃ. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಬೋಧಹೀನಸ್ಯ ಅಂತಂದ್ರೆ
ಬೋಧ ಅಂದ್ರೆ ಈ ಜ್ಞಾನವನ್ನ ತಿಳಿದೇ ಇರತಕ್ಕಂಥವನು ನ್ಯಾಯ ಉಚಿತ ಅಂತ. ಅವನಿಗೆ ನ್ಯಾಯ ಸರಿ ಇದೆ. ಏನು ಅಂತಂದ್ರೆ ಪ್ರವೃತ್ತಿ ಅಂದ್ರೆ ಅವನು ಮಾಡೋದಕ್ಕೆ ಬದ್ಧನಾಗಿರ್ಬೇಕು ಅವನು. ಯಾಕೆ ಅಂತಂದ್ರೆ ಅವನು ಮಾಡ್ಬೇಕು ಅವನು. ಯಾಕಂತಂದ್ರೆ ಅವನಿಗೆ ಜ್ಞಾನ ಇಲ್ಲ. ಅವನಿಗೆ ನಿರ್ಬಂಧ ಇದೆ. ಆಗ್ರಹ ಅಂತಂದ್ರೆ ಅವನಿಗೆ ಬಂಧನ ಇದೆ, ಮಾಡ್ಬೇಕು ಅವನು. ಸರ್ವತ ಅಂದ್ರೆ ಎಲ್ಲಾ ರೀತಿಯಿಂದ ಮಾಡ್ಬೇಕು ಅವನು. ಯಾವ ರೀತಿಯಿಂದ? ಸ್ವರ್ಗಾಯ ಅಪವರ್ಗಾಯ. ಸ್ವರ್ಗ ಸೊ ಉತ್ತಮ ಲೋಕಗಳನ್ನ ಪಡ್ಕೊಳ್ತಕ್ಕಂಥದ್ದು, ಅಥವಾ ಅಪವರ್ಗ ಅಂತಂದ್ರೆ ಮೋಕ್ಷವನ್ನ. ಇದಕ್ಕೋಸ್ಕರ ಅವನೇನ್ ಮಾಡ್ಬೇಕು? ಯತಿತವ್ಯಂ ಯಥೋ ನೃಭಿಹಿ. ಅವನು ನೃಭಿಹಿ ಅಂದ್ರೆ ಅವನು ಪ್ರಯತ್ನ ಮಾಡ್ಬೇಕು. ಅವನು ಯಥೋ ಅಂದ್ರೆ ಯಾವುದೇ ರೀತಿಯಿಂದಲೂ ಕೂಡ ಅವನು ಕರ್ಮವನ್ನ ಮಾಡಬೇಕು. ಕರ್ಮದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವನು ಫಲದ ಅಪೇಕ್ಷೆನಿಟ್ಟುಕೊಂಡು ಅಥವಾ ಮೋಕ್ಷದ ಅಪೇಕ್ಷೆನಿಟ್ಟುಕೊಂಡು ಇರುವಂತವನು, ಮುಮುಕ್ಷನಾಗಿರ್ತಕ್ಕಂಥವನು, ಖಂಡಿತವಾಗಲೂ ಕೂಡ ಅವನು ತನ್ನ ಫಲಕ್ಕೆ ಅನುಗುಣವಾಗಿರ್ತಕ್ಕಂತಹ ಫಲವನ್ನ ಪಡೆದುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಾಸ್ತ್ರದ ವಿಧಿ ವಿಧಾನದಲ್ಲಿ ಅವನ ಕರ್ಮದಲ್ಲಿ ಪ್ರವೃತ್ತನಾಗಬೇಕು. ಅವನಿಗೆ ವಿಧಿ ನಿಷೇಧಗಳು ಅವನಿಗೆ ಉಂಟು. ಆದ್ರೆ ಈ ವಿಧಿ ನಿಷೇಧಗಳನ್ನ ಏನನ್ನ ಪಡ್ಕೊಂಡಿರ್ತಾನೋ ಅವನಿಗೆ ಇವು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ. ಯಾರು ಕರ್ಮಿ ಇದನೋ ಅವನು ಅದನ್ನ ಮಾಡ್ಲಿ ಅಂತ ಹೇಳಿ ಈಗ ಕರ್ಮಿಯನ್ನ ಮತ್ತು ಜ್ಞಾನಿಯನ್ನ ಇಬ್ಬರನ್ನ ಸಂಪೂರ್ಣವಾಗಿ ವಿಂಗಡಿಸಿದ್ರು ನಮಗೆ ಅರ್ಥ ಆಗ್ಲಿಕ್ಕೆ. ಮತ್ತೆ ಇದರ ಮಧ್ಯದಲ್ಲಿ ಮುಮುಕ್ಷ ಇರತಕ್ಕಂಥವನು, ಅಪವರ್ಗಾಯ, ಮೋಕ್ಷವನ್ನ ಬಯಸುವನು ಕೂಡ. ಸಾಮಾನ್ಯವಾಗಿರ್ತಕ್ಕಂತಹ ಲೌಕಿಕ ಜೀವನವನ್ನ ಮಾಡುವವನಾಗಲಿ ಅಥವಾ ಉತ್ತಮವಾಗಿರ್ತಕ್ಕಂತಹ ಸ್ವರ್ಗ ಎನ್ನುವಂತಹ ಫಲಗಳನ್ನ ಬಯಸಿ ಮಾಡುವಂತಹ ವೈದಿಕ ಋತ್ವಿಜನಾಗ್ಲಿ, ಇಲ್ಲ ಮೋಕ್ಷವನ್ನ ಬಯಸಿ ಇರುವಂತಹ ಮೋಕ್ಷ ಆಗ್ಲಿ, ಈ ಮೂರು ಜನಕ್ಕನ್ನು ಕೂಡ ಕರ್ಮ ಅವಶ್ಯಕ. ಅವ್ರು ಮಾಡ್ಲೇಬೇಕು. ಅವ್ರಿಗೆ ಅದರಿಂದ ಬಿಡಿಸ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ಯಾರು ಆ ಮೋಕ್ಷವನ್ನು ಪಡೆದುಕೊಂಡಿರ್ತಾನೋ, ಆ ಮೋಕ್ಷವನ್ನು ಪಡೆದುಕೊಂಡಿರ್ತಕ್ಕಂಥ ಜ್ಞಾನಿಗೆ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮ ಇಲ್ಲ ಅವನಿಗೆ ಅಂತೇಳಿ ಸ್ಪಷ್ಟಪಡಿಸ್ತಿರ್ತಾರೆ. ಇದರಲ್ಲಿ ಸ್ಪಷ್ಟಪಡಿಸಿದ ಮೇಲೆ ಈಗ ಪುನಃ ಮತ್ತೆ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಲೋಕಹಿತಾರ್ಥಾಯ ಅಂತ ಒಂದು ಶ್ಲೋಕ ಬರ್ತದೆ. ಲೋಕಹಿತಾರ್ಥಾಯ ಅಂದ್ರೆ ಲೋಕದ ಹಿತವನ್ನ ಅವನು ಕಾಪಾಡಕ್ಕೋಸ್ಕರ ಸಲುವಾಗಿ ತಾನು ಮುಕ್ತನಾಗಿದ್ದರನ್ನು ಕೂಡ ಕರ್ಮಗಳನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಜನ ಯದ್ಯದಾಚರತಿ ಶ್ರೇಷ್ಠ. ಜನರು ಯಾವಾಗಲೂ ಕೂಡ ತಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಮಾರ್ಗದಲ್ಲಿ ಯಾರು ಆಚಾರ್ಯನಾಗಿ ಮುಂದೆ ಹೋಗ್ತಾನೋ ಅವನನ್ನ ಅನುಸರಿಸ್ತಕ್ಕಂಥದ್ದು ಲೋಕದ ಧರ್ಮ ಇದೆ. ತತ್ ಕಾರಣೇನ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಕರ್ಮಗಳನ್ನ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನ ವಿದ್ವಾಂಶ್ಚೇತ್ ತಾದೃಶಾಂ ಮಧ್ಯೆ ತಿಷ್ಠೇತ್ ತದನುರೋಧತಃ ಕಾಯೇನ ಮನಸಾ ವಾಚಾ ಕರೋತ್ಯೇವಾಖಿಲ ಕ್ರಿಯಾಃ. ವಿದ್ವಾಂಸಃ ಚೇತ್ ತಾದೃಶಾಂ ಮಧ್ಯೆ, ತಾದೃಶಾಂ ಮಧ್ಯೆ ಅಂದ್ರೆ ಈ ಕರ್ಮಿಗಳ ಮಧ್ಯೆ ತಿಷ್ಠೇತ್ ತತ್ ಅನುರೋಧತಃ. ತತ್ ಅನುರೋಧತಃ ಅಂತಂದ್ರೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಆ ಕರ್ಮಿಗಳನ್ನ ಪ್ರಚೋದಿಸುವುದಕ್ಕೋಸ್ಕರ ಅವನು ಆ ಕರ್ಮಿಗಳು ಹೇಗೆ ಮಾಡ್ತಾರೋ ಹಾಗೆ ಕಾಯೇನ ಮನಸಾ ವಾಚಾ ಕರೋತಿ ಏವ ಅಖಿಲಾಹ ಕ್ರಿಯಾಹ. ಅಂದ್ರೆ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ. ದೇಹದಿಂದ ಅಂತಂದ್ರೆ
ಸ್ನಾನ ಹೆಂಗ್ ಮಾಡ್ತಾರೆ ಅವರು ಅದರಂಗೆ ಸ್ನಾನ ಮಾಡೋದು, ಇನ್ನು ಚೆನ್ನಾಗಿ ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಸ್ನಾನ ಆಗ್ಲಿ ಮತ್ತೆ ಕೆಲಸಗಳಾಗ್ಲಿ ಕೈಯಿಂದ ಅವನ್ನೆಲ್ಲವನ್ನು ಕೂಡ ಅವರಿಗೆ ಅದರಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡೋಕ್ಕೋಸ್ಕರ ಸಲುವಾಗಿ ದೇಹದಿಂದನೂ ಕೂಡ ಅವನು ಅವರಂತೆ ಕೆಲಸವನ್ನ ಮಾಡ್ತಾನೆ. ಹೆಂಗ ಸೊ ನಾಟಕಗಳಲ್ಲಿ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ಹೇಳ್ಕೊಡುವಾಗ ಅವನಂತೆ ಅವನು ಡ್ರೆಸ್ ಹಾಕ್ಯಂತಾನ. ಯಾಕಂದ್ರೆ ಆ ಡ್ರೆಸ್ ಹಾಕೊಂಡಾಗ ಇನ್ನೆಲ್ಲ ಸಮಸ್ಯೆಗಳು ಬರ್ತಾವಂತ ಅವನಿಗೆ ಅದರದ್ದು ಗೊತ್ತಿರ್ತದ. ಅದಕ್ಕೆ ಅವನಂತೆ ಸುಮ್ಮನೆ ಹೇಳ್ಬೋದು, ಹೇಳಂಗಿಲ್ಲ. ಅವನಂತೆ ಡ್ರೆಸ್ ಹಾಕೊಂಡು ಅವನಿಗೆ ಆ ಅಭಿನಯವನ್ನ ಕಲಿಸ್ತಾನೆ. ಗೆಜ್ಜೆ ಕಟ್ಟಿಕೊಳ್ತಾನೆ ಅವನು. ಯಾಕಂದ್ರೆ ಗೆಜ್ಜೆ ಕಟ್ಟಿಕೊಂಡಾಗ ಅದರ ನುಡಿಸುವಂತಹ ಗತಿ ಬರೀ ಗೆಜ್ಜೆ ಇಲ್ಲದೆ ಇರುವಾಗ ಮತ್ತೆ ಗೆಜ್ಜೆ ಕಟ್ಟಿಕೊಂಡಾಗ ವ್ಯತ್ಯಾಸವಾಗುತ್ತ. ಅದೇ ರೀತಿಯಾಗಿ ಲೋಕದಲ್ಲಿ ಅವನು ದೇಹದಿಂದ ಜ್ಞಾನಿಯಾಗಿರ್ತಕ್ಕಂಥವನು ಸಾಮಾನ್ಯ ಕರ್ಮಿ ಹೇಗೆ ದೇಹದ ಕೆಲಸಗಳನ್ನ ಮಾಡ್ತಾನ, ಇನ್ನು ಅದಕ್ಕಿಂತ ಚೆನ್ನಾಗಿ ಹೇಗೆ ಮಾಡಬಹುದು ಅಂತ ಅವನು ತೋರಿಸ್ತಾನೆ. ಈಗ ನಾವು ಇದನ್ನ ನೋಡ್ಬೋದು. ಈ ಕೆಲವೊಬ್ಬರು ಸ್ಟೂಡೆಂಟ್ಸು ಈ ಗ್ರಂಥಗಳು ಭಗವದ್ಗೀತೆ ಆಗ್ಲಿ ಪಂಚದಶ ಆಗ್ಲಿ ಈ ಗ್ರಂಥಗಳು ನಾವು ಕೆಲವೊಬ್ಬರನ್ನ ನೋಡ್ತೀವಿ, 10 ವರ್ಷ 20 ವರ್ಷ ಅದನ್ನ ಯೂಸ್ ಮಾಡಿದ್ರು ಕೂಡ ಅದು ಏನು ಒಂದು ಸ್ವಲ್ಪನೂ ಕೂಡ ಹಾಳಾಗಿರಂಗಿಲ್ಲ. ಅಷ್ಟು ನೀಟಾಗಿ ಇಟ್ಟಿರ್ತಾರೆ. ಅವರು ಯೂಸ್ ಮಾಡ್ತಿರ್ತಾರೆ, ಆದ್ರೆ ಅದನ್ನ ನೀಟಾಗಿ ಇಟ್ಟಿರ್ತಾರೆ. ಅದನ್ನ ಇನ್ನು ಕೆಲವೊಬ್ರು ಇರ್ತಾರೆ, ತಗೊಂಡದು 6 ತಿಂಗಳಾಗೋದಿಲ್ಲ, ಅದು ಎಷ್ಟೋ ವರ್ಷದ್ದು ಅನ್ನೋ ತರ ಆ ಬುಕ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಯಾಕೆ ಅಂತಂದ್ರೆ ಆ ಶುಚಿತ್ವ ಅಂತಕ್ಕಂಥದ್ದು ಅವರಲ್ಲಿ ಇಲ್ಲ. ಶುಚಿತ್ವ ಅಂತಂದ್ರೆ ಬರೀ ದೇಹಕ್ಕೆ ಸುಗಂಧಗಳನ್ನ ಹಾಕೊಳ್ಳೋದಲ್ಲ, ಎಲ್ಲ ತಾನು ಯೂಸ್ ಮಾಡ್ತಕ್ಕಂಥ ವಸ್ತುಗಳನ್ನು ಕೂಡ ಹೇಗೆ ಇಟ್ಕೋಬೇಕು ಅಂತ. ಆ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ದೇಹದಿಂದ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನ, ಕಾರ್ಯವನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಅವರಂತೆ ಮಾಡಿ ತೋರಿಸ್ತಾನೆ. ಇನ್ನು ಅದೇ ರೀತಿಯಾಗಿ ವಾಚ ಅಂದ್ರೆ ಹೇಗೆ ಮಂತ್ರಗಳನ್ನ ಹೇಳಬೇಕು, ಅದರಿಂದ ಅವನಿಗೇನಿಲ್ಲ, ಅವನಿಗೆ ಪ್ರಶಸ್ತಿನೂ ಬೇಕಾಗಿಲ್ಲ, ಮತ್ತೆ ಹೊಗಳಿಕೆನೂ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಆದ್ರೆ ಅವನಿಗೆ ಕಲಿಸ್ಲಿಕ್ಕೋಸ್ಕರ ಸಲುವಾಗಿ ಅವನು ಮಂತ್ರಗಳನ್ನ ಹೇಳದಿರ್ಬೋದು, ಗ್ರಂಥಗಳನ್ನ ಓದೋದಿರ್ಬೋದು, ಮತ್ತೆ ಮಾತನಾಡದಿರ್ಬೋದು, ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಅಂತಕ್ಕಂಥದ್ದಿರ್ಬೋದು. ಇದೆಲ್ಲ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಅನೇಕ ಸಂಗತಿಗಳಲ್ಲಿ ಇದನ್ನ ನಾವು ಗಮನಿಸ್ತೀವಿ. ನಾವು ಇದನ್ನೆಲ್ಲ ಮುಕ್ತಾಗಿ ಒಬ್ಬ ವ್ಯಕ್ತಿ ಮಾತನಾಡೋದ್ರಿಂದ ಹೇಗೆ ತನ್ನ ಬಿಸ್ನೆಸ್ ಅನ್ನ ಅವನು ವೃದ್ಧಿ ಮಾಡ್ತಾನೆ. ಈಗ ಕೆಲವೊಂದು ಕಂಪನಿಗಳಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದು ಕಾಲೇಜಲ್ಲಿ ಅಥವಾ ಬ್ಯಾಂಕ್ ಇರಲಿ ಅಥವಾ ಒಂದು ಡಿಪಾರ್ಟ್ಮೆಂಟು ಯಾವುದೇ ಇರಲಿ ಅಥವಾ ಯಾವುದೇ ಪ್ರೈವೇಟ್ ಇರಲಿ ನೋಡಿ, ಒಬ್ಬ ಟೀಚರು ತನ್ನ ಮಾತಿನಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಾರೆ. ಅವರು ಮತ್ತೆ ಅವರು ತಮ್ಮ ಸಬ್ಜೆಕ್ಟ್ ಅಲ್ಲಿ ಏನು ಕಡಿಮೆ ಇರೋದಿಲ್ಲ, ಸಬ್ಜೆಕ್ಟ್ ಅನ್ನು ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ, ಮತ್ತೆ ಎಲ್ಲರ ಜೊತೆಗೆ ಅಷ್ಟೇ ಪ್ರೀತಿಯಾಗಿರ್ತಾರೆ. ಹಾಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ತಾನೆ, ಮತ್ತೆ ಕಸ್ಟಮರ್ ಜೊತೆಗೆ ಅಷ್ಟೇ ಚೆನ್ನಾಗಿ ಮಾತಾಡ್ತಾನೆ. ಯಾಕಂತಂದ್ರೆ ಕಸ್ಟಮರ್ ಜೊತೆಗೆ ಮಾತಾಡೋದ್ರಿಂದ ಲಾಸ್ ಏನಾಗೋದಿಲ್ಲ. ಈಗ ನಾವು ಕೆಲವೊಂದು ಕಡೆ ನೋಡ್ತಿರ್ತೀವಿ, ಒಂದು ಗುಂಪು ಇರ್ತದ. ಗುಂಪಿರುವಾಗ ಒಂದು 10 ಜನ 8 ಜನ 10 ಜನ ನಾವು ಯಾವಾಗಾರ ಟೂರ್ ಹೋದಾಗ ಗಮನಿಸ್ತಿರ್ತೀವಿ ಇದನ್ನೆಲ್ಲ. ನಮ್ಮ ಕೂಡ ಗುಂಪು ಬಂದಾಗ ಒಬ್ಬ ಗುಂಪಿನ ನಾಯಕ ಮೊದಲು ಒಬ್ರು ಯಾರೋ ಒಂದು ಗುಂಪಲ್ಲಿ ಒಬ್ರೊಬ್ರು ಯಾರೋ ಮುಂದೆ ಮಾತಾಡೋರು ಎಲ್ಲ ಇರ್ತಿರ್ತಾರೆ. ಯಾವುದೋ ಒಂದು ಕೇಳಕ್ ಬಂದಿರ್ತಾರೆ ಅವರು, ಒಂದು ವಸ್ತು ಎಲ್ಲರಿಗೂ ಬೇಕಾಗ್ಯದ.
ಅಲ್ಲೆಲ್ಲ ಕೇಳ್ಕೊಂಡು ಬಂದಿರ್ತಾರೆ. ಅದ್ರದ್ದು ಮಿನಿಮಮ್ ಕಾಸ್ಟು ಸೊ 250 ಇರ್ತದೆ ಅಂತ ಇಟ್ಕೊಳ್ಳಿ. ಅವರೆಲ್ಲನೂ ಲಾಭ ಇಟ್ಟುಕೊಂಡು ಎಲ್ಲರೂ 280ಗೆ, ಅವ್ರು ಯಾರು ಕೂಡ 280ಗಿಂತ ಕೆಳಗಡೆ ಬರಂಗಿಲ್ಲ, ತಮ್ಮದು ಲಾಭ ಕಳ್ಕೊಳ್ಳಾರದ. ಆದ್ರೆ ಇವನೇನ್ ಮಾಡ್ತಾನೆ, ಒಬ್ಬ ಬುದ್ಧಿವಂತನಾಗಿರ್ತಕ್ಕಂಥ ವ್ಯಾಪಾರಿ, ಅಲ್ಲಿ 20 ಜನ ಬಂದಿದ್ದಾರೆ, 20 ಜನ ತಗೊಂಡ್ರಂತಂದ್ರೆ ಅದು ಲಾಭ ಆಗತ್ತಂತ ಏನ್ ಮಾಡ್ತಾನ ಅವನು 280 ಏನ್ ಮಾಡ್ತಾನ 279 ಅಂತ ಹೇಳ್ತಾನ. 1 ರೂಪಾಯಿ ಕಡಿಮೆ ಮಾಡ್ತಾನ. ಅವಾಗ ಏನ್ ಮಾಡ್ತಾರೆ ಎಲ್ಲರೂ, 1 ರೂಪಾಯಿ ಕಡಿಮೆ ಕೊಡ್ತಾನೆ, ಇಲ್ಲಿ ತಗೋಬೇಕಂತ ಹೇಳ್ಬಿಟ್ಟು 20 ಜನನು ಕೂಡ ತಗೊಂಡ್ಬಿಡ್ತಾರೆ. ಅವಾಗ ಏನಾಯ್ತು, ಅವನಿಗೆ 1 ರೂಪಾಯಿ ಕಡಿಮೆ ಆದ್ರೂ ಕೂಡ 20 ಸೇಲ್ ಆಯ್ತು. ಸೊ ಇದಕ್ಕೆ ನಾವು ಬುದ್ಧಿವಂತಿಕೆ ಅಂತ ಕರಿತೀವಿ ಇದನ್ನ. ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ಮಾತು ಅದು ಬಿಸಿನೆಸ್ ಅನ್ನು ಜಾಸ್ತಿ ಮಾಡ್ತದೆ, ಮತ್ತೆ ಸೊ ಕಸ್ಟಮರ್ಸ್ ಸಂಖ್ಯೆನೂ ಕೂಡ ಜಾಸ್ತಿ ಮಾಡ್ತದೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಕೆಲವೊಬ್ಬರಂತೂ ಈ ಟೀಚರು ಇರ್ತಾರೆ, ಅವ್ರು ಮೊದಲೇ ನಿನಗೆ ಅದು ಬರಂಗಿಲ್ಲ, ನಿನಗೆ ಇದು ಬರಂಗಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರ. ಅವನ್ ಪ್ರಯತ್ನ ಮಾಡಕ್ಕೆ ಬಿಡಂಗಿಲ್ಲ ಅವನ್ನ, ಆ ರೀತಿಯಾಗಿ ಛೇಡಿಸ್ಬಿಡ್ತಾರೆ ಅವ್ರನ್ನ. ಆದ್ರೆ ಒಬ್ಬ ಉತ್ತಮ ಶಿಕ್ಷಕನಾಗಿರ್ತಕ್ಕಂಥವನಿಗೆ ಕ್ವಾಲಿಟಿ ಇರಬೇಕು, ಯಾರನ್ನ ಛೇಡಿಸ್ಬೇಕು, ಯಾರನ್ನ ಛೇಡಿಸ್ಬಾರ್ದು ಅಂತ. ಯಾರನ್ನ ಛೇಡಿಸ್ಬೇಕು ಅಂತಂದ್ರೆ ಯಾರ ಹತ್ರ ಶಕ್ತಿ ಇರ್ತದೋ ಅವ್ರನ್ನ ಛೇಡಿಸ್ಬೇಕು ಅವ್ರನ್ನ. ಯಾಕಂದ್ರೆ ಛೇಡಿಸೋದ್ರಿಂದ ಮತ್ತೆ ಮತ್ತೆ ಎದ್ದು ಬರ್ತಾನವ, ಇನ್ನು ಚೆನ್ನಾಗಿ ಎದ್ದು ಬರ್ತಾನವ. ಮತ್ತೆ ಯಾರು ಸೋಮಾರಿ ಇರ್ತಾನೋ ಅವನನ್ನ ಛೇಡಿಸ್ಬಾರ್ದು. ಯಾಕಂದ್ರೆ ಸ್ವಲ್ಪ ಛೇಡಿಸ್ಬಿಟ್ರೆ ಸಾಕು, ಆಲ್ರೆಡಿ ಅವನು ಹೊರಗಡೆ ಹೋಗಿ ಕಡಿದಿರ್ತಾನವ. ಅವನ್ನ ಏನ್ ಮಾಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಅವನ್ನ ಪ್ರೋತ್ಸಾಹಿಸ್ತಾ ಕರ್ಕೊಂಡು ಬರ್ಬೇಕು ಒಂದ್ ಸ್ವಲ್ಪ ಒಳಗಡೆಗೆ. ಆದ್ರೆ ಯಾರು ಕ್ವಾಲಿಟಿ ಇರ್ತಾರಲ್ಲ ಅವ್ರನ್ನ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಅಲ್ಲೇನೆ ಅವ್ರನ್ನ ಛೇಡಿಸ್ತಾ ಇರ್ಬೇಕು ಅವ್ರನ್ನ. ಯಾಕಂತಂದ್ರೆ ಅವರು ಬೇಗ 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 ಅವ್ರ ಹತ್ರ ಎನರ್ಜಿ ಇರ್ತದ, ಆ ಛೇಡಿಸಿದಷ್ಟು ಮತ್ತೆ ಮತ್ತೆ ಎದ್ದು ಬರ್ತಾರೆ. ಮಾತು ನೋಡ್ಲಿಕ್ಕೆ ಅಲ್ಲಿ ಹೊರಟಾಗಿ ಕಂಡ್ರು ಕೂಡ ಅದರಿಂದ ಉದ್ದೇಶ ಬೇರೆ ಇರ್ತದ. ಈ ರೀತಿಯಾಗಿ ತಿಳುವಳಿಕೆ ಇರತಕ್ಕಂತಹ ವ್ಯಕ್ತಿ ಗುಂಪನ್ನ ಹೆಂಗ್ ಕರ್ಕೊಂಡು ಹೋಗ್ತಾನೆ, ಇಟ್ ಈಸ್ ಬಹಳ ಇಂಪಾರ್ಟೆಂಟ್. ಈಗ ನಾವು ಈ ದೇಶದಲ್ಲಿ ಒಂದು RSS ಅಂತ ಒಂದು ಸಂಘಟನೆ ಇದೆ, ದೊಡ್ಡ ಸಂಘಟನೆ, ಬಹಳ ದೊಡ್ಡ ಸಂಘಟನೆ, ವಿಶ್ವ ಮಟ್ಟದಲ್ಲಿ ಕೂಡ ಅದರದ್ದು ದೊಡ್ಡ ಸಂಘಟನೆ ಅಂತ ಹೆಸರಿದೆ. ಆ ಸಂಘಟನೆಯಲ್ಲಿ ಏನು ಒಂದು ವಿಶೇಷ ಕ್ವಾಲಿಟಿ ಅಂತಂದ್ರೆ, ಆ ಸಂಘಟನೆಗೆ ಯಾರು ಸೇರ್ಕೊಳ್ತಾರೆ, ಯಾರು ಕಾರ್ಯಕರ್ತರಾಗ್ತಾರೆ, ಆ ಕಾರ್ಯಕರ್ತರಲ್ಲಿ ಇರ್ತಕ್ಕಂತಹ ಏನು ಕ್ವಾಲಿಟಿ ಅನ್ನುವಂತಹದ್ದನ್ನ ಗುರುತಿಸುವಂತಹ ಒಂದು ಸೂಕ್ಷ್ಮತೆಗಳಿರ್ತಾರ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅವನಿಗೆ ಅದರಲ್ಲೇ ಪ್ರವೃತ್ತಿ ಅವನನ್ನ ಮುಂದುವರಿಸ್ತಾರ. ಅವನು ಸೊ ಹೀಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಯಾರು ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಈ ಆಧ್ಯಾತ್ಮಿಕ, ಯಾಕಂದ್ರೆ ತುಂಬಾ ಕಠಿಣವಾಗಿರ್ತಕ್ಕಂಥ ಮಾರ್ಗ, ಇದ್ರಾಗ ಯಾರು ಬರೋದಿಲ್ಲ. ಆದ್ರೆ ಯಾರಾದ್ರೂ ಬರ್ತಕ್ಕಂಥವ್ರನ್ನ ಹೇಗೆ ಅದನ್ನ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ಉತ್ತಮವಾದ ಮಾತುಗಳಿಂದನೂ ಕೂಡ ಅವನೇನ್ ಮಾಡ್ತಾನ, ಪ್ರೋತ್ಸಾಹಿಸುವಂತೆ ಮಾಡ್ತಾನೆ. ಮತ್ತೆ ಮನಸ್ಸಿನಿಂದ ಎಲ್ಲರನ್ನ ಪ್ರೀತಿ ಮಾಡ್ತಿರ್ತಾನೆ. ಅವನು ನೋಡೋದಕ್ಕೆ ವ್ಯತ್ಯಾಸ ಕಂಡ್ರು ಕೂಡ ಎಲ್ಲರನ್ನ ಪ್ರೀತಿ ಮಾಡ್ತಿರ್ತಾನೆ ಅವನು. ಹೀಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಕರ್ಮಿಗಳ ಜೊತೆಗೆ ಆ ಕರ್ಮಿಗಳಂತೆ ವರ್ತನೆ ಮಾಡಿ ಈ ಆಧ್ಯಾತ್ಮದ ಕಡೆ, ಧರ್ಮದ ಕಡೆ ಅವನು ಗೊತ್ತಾಗದಂತೆ ಅವರನ್ನ ಸೆಳೆಯುವಂತಹದ್ದು, ಮುನ್ನಡೆಸುವಂತಹದ್ದು ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ಇದು. ಕಾಯೇನ ಮನಸ ವಾಚ ಕರೋತಿ ಏವ ಅಖಿಲಾಹ.
ಕ್ರಿಯಾ ಅಖಿಲ ಎಲ್ಲಾ ಕ್ರಿಯೆಗಳನ್ನ ಒಂದಲ್ಲ ಎಲ್ಲಾ ಕ್ರಿಯೆಗಳನ್ನ ಅವನು ಸೊ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ, ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲಿ ಒಬ್ಬ ನಾಟ್ಯದಲ್ಲಿ ಅವನು ಡ್ರೆಸ್ ಹಾಕೊಂಡು ಅಂದ್ರೆ ಎಲ್ಲಾ ಪ್ರಯತ್ನ ಅಖಿಲ ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸೊ ಕ್ರಿಯೆಗಳನ್ನ ಮಾಡ್ತಾ ಅವನು ಆಚಾರ್ಯನಾಗಿ ಮುನ್ನಡೆಸ್ತಾನೆ. ಈಶ ಮಧ್ಯೆ ಬುಭೂತ್ಸೂನಾಂ ಯದಾ ತಿಷ್ಠೇ ತದಾ ಪುನಃ ಬೋಧಾಯೇಷಾಂ ಕ್ರಿಯಾ ಸರ್ವ ದೋಷಯಂ ತ್ಯಜತು ಸ್ವಯಂ. ದೋಷಯಂ ತ್ಯಜತು ಸ್ವಯಂ. ಓಕೆ, ಇಲ್ಲಿ ಮತ್ತೆ ಎರಡನೇ ರೀತಿಯಾಗಿರ್ತಕ್ಕಂತಹ, ಈಗ ಸಾಮಾನ್ಯವಾಗಿರ್ತಕ್ಕಂಥ ಕರ್ಮಿಗೆ ಒಂದು ಎಕ್ಸಾಂಪಲ್ ಕೊಟ್ಟಲ್ವಾ, ಈಗ ಎರಡನೇದವರು ಮುಮುಕ್ಷುಗಳಿಗೆ, ಮೋಕ್ಷವನ್ನ ಬಯಸುವಂತವರ ಜೊತೆ ಹೇಗಿರ್ತಾನೆ. ಈಗಿನ್ನ ಅವರು ಕರ್ಮಿಗಳಲ್ಲ ಅಥವಾ ಇನ್ನು ಜ್ಞಾನಿಗಳಲ್ಲ, ಈಗ ಮಧ್ಯದಲ್ಲಿದ್ದಾರೆ. ಅವರಿಗೆ ಏಷ ಮಧ್ಯೆ ಬುಭೂತ್ಸವನಂ ಅಂದ್ರ ಈ ಜ್ಞಾನವನ್ನ ಬಯಸುವಂತವರಿಗೆ ಯದಾ ತಿಷ್ಠೇ ತದಾ ಪುನಃ ಬೋಧಾಯೇಷಾಂ ಕ್ರಿಯಾ ಸರ್ವಾಹ ದೂಷಯಂ ತ್ಯಜತು ಸ್ವಯಂ. ಅಂದ್ರೆ ಮುಮುಕ್ಷ ಆಗಿರ್ತಕ್ಕಂಥವನಿಗೆ ಈಗ ಇವನಿಗೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಪ್ರಯೋಗವನ್ನು ಮಾಡಬೇಕು. ಈ ಶ್ರೀರಾಮಕೃಷ್ಣ ಪರಮಹಂಸರು ಸುಮ್ಮನೆ ಎಕ್ಸಾಂಪಲ್ ಹೇಳೋದಾದ್ರೆ, ಹೆಂಗ ಒಬ್ಬ ತಾಯಿ ಬಂದು ಹೇಳಿದ್ಲು, ನನ್ನ ಮಗ ತುಂಬಾ ಬೆಲ್ಲ ತಿಂತಾನೆ ಸರ್, ಇವನಿಗೆ ಬೆಲ್ಲ ಬಿಡಿಸ್ಬೇಕು ಅಂತ ಹೇಳಿ. ಅವ್ರು ಹೇಳಿದ್ರು 3 ದಿವಸ ಬಿಟ್ಟು ಬಾ ಅಂತ ಹೇಳಿದ್ರು. ಆಮೇಲೆ 3 ದಿವಸ ಬಿಟ್ಟು ಬಂದ್ಮೇಲೆ ಅವಾಗ ಅವರು ರಾಮಕೃಷ್ಣ ಪರಮಹಂಸರು ಆ ಮಗುಗೆ ಹೇಳಿದ್ರು, ನೋಡಪ್ಪ ಬೆಲ್ಲ ತಿನ್ಬೇಡ, ಒಳ್ಳೇದಲ್ಲ ಅಂತ ಹೇಳಿದ್ರು. ಆ ತಾಯಿಗೆ ಆಶ್ಚರ್ಯ ಆಯ್ತು. ಆ ಮಗುವನ್ನ ಆ ಕಡೆ ಕೂಡಿಸ್ಬಿಟ್ಟು ಆಮೇಲೆ ಬಂದು ಕೇಳ್ತಾಳೆ ಅವಳು, ಠಾಕೂರ್ ಯಾಕೆ ನಾವು ಮೊನ್ನೆ ಬಂದಿದ್ವಿ, ಇಷ್ಟೇ ಮಾತನ್ನ ಅವತ್ತು ಹೇಳ್ಬೋದಾಗಿತ್ತು, ಇವತ್ತೇ ಕೇಳ್ತಾ ಇದ್ರಿ ನೀವು ಅಂತ ಕೇಳಿದಾಗ, ಅದಕ್ಕೆ ಅವರು ಪರಮಹಂಸರು ಹೇಳ್ತಾರೆ, ಇಲ್ಲ ನಾನು ತಿಂತ ಇದ್ದೆ, ನಾನು ತಿನ್ನುವಾಗ ಅದನ್ನ ಸೊ ಬಿಡು ಅಂತ ಹೇಳಕ್ ನನಗೆ ಅಧಿಕಾರ ಇರಂಗಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ 3 days ನಾನು ತಿನ್ಲೇ ಇಲ್ಲ, ಅವಾಗ ನನಗೀಗ ಅಧಿಕಾರ ಬಂತು, ಹಂಗಾಗಿ ನಾನು ಅವನಿಗೆ ಹೇಳ್ತೀನಿ ಅಂತ ಕೆಸಿ ಹೇಳಿದ್ರಂತ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದು ಮೋಕ್ಷದ ಕಡೆ ಹೋಗ್ಲಿಕ್ಕೆ ಕೆಲವೊಂದು ವೈರಾಗ್ಯಗಳು ಬೇಕು. ಅವನಿಗೇನು ವೈರಾಗ್ಯ ಯಾವುದನ್ನ ಬೇಡ ಅಂತಕ್ಕಂಥ ಪ್ರಶ್ನೆ ಇಲ್ಲ, ಪ್ರಾರಬ್ಧಕ್ಕನುಸಾರವಾಗಿ ಎಲ್ಲ ಮಾಡ್ತಾನೆ ಅವನು. ಆದ್ರೆ ಇಲ್ಲಿ ಮುಮುಕ್ಷನಾಗಿರ್ತಕ್ಕಂಥವನನ್ನ ಪ್ರಚೋದನೆ ಮಾಡಕ್ಕೋಸ್ಕರ ಸಲುವಾಗಿ ಅವನೇನ್ ಮಾಡ್ತಾನ, ತಾನೇ ಕೆಲವೊಂದನ್ನ ವೈರಾಗ್ಯ ಪುರುಷನಂತೆ ಬಿಟ್ಟು ಅದರ ದೋಷವನ್ನ ತೋರಿಸುತ್ತಾ ತ್ಯಜತು, ತಾನೇ ತ್ಯಜಿಸಿ ಬಿಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ವಿದ್ಯಾರಣ್ಯ ಮುನಿಗಳು ಜ್ಞಾನಿಯ ಲಕ್ಷಣಗಳನ್ನ ಅವನು ಯಾವ ರೀತಿಯಾಗಿ ಕ್ರಿಯೆ ಮಾಡ್ತಾನೆ ಜಗದಲ್ಲಿ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಅವನಿಗೆ ವೈರಾಗ್ಯನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ದೋಷ ಪ್ರಶ್ನೆ ಇಲ್ಲ ಅವನಿಗೆ. ಯಾಕಂದ್ರೆ ಎಲ್ಲದೂ ದೋಷ ಇರತಕ್ಕಂಥದ್ದು, ನಿರ್ದೋಷ ಆಗಿರ್ತಕ್ಕಂಥದ್ದು ಎಲ್ಲ ಸಮಾನವಾಗಿದೆ ಅವನಿಗೆ. ಆದರೆ ಇಲ್ಲಿ ಜ್ಞಾನ ಬುಭೂತ್ಸು, ಜ್ಞಾನವನ್ನ ಬಯಸುವಂತವನಿಗೆ, ಮೋಕ್ಷವನ್ನು ಬಯಸುವಂತವನಿಗೆ ಅವನೇನ್ ಮಾಡ್ತಾನೆ, ಅವ್ರ ಜೊತೆಯಲ್ಲಿದ್ದು ತಾನೇ ಕೆಲವೊಂದನ್ನ ಅದರ ದೋಷವನ್ನು ತೋರಿಸುತ್ತಾ ತಾನೇ ಅದನ್ನ ಬಿಟ್ಟು ಅವರಿಗೆ ಆ ರೀತಿಯಾಗಿ ಮೋಕ್ಷದ ಕಡೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೊ ಪ್ರಯತ್ನಗಳನ್ನ ಅವರಿಗೆ ಅನುಗುಣವಾಗಿ ಅವನು ಅದನ್ನ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಚಾರನಾಗಿರ್ತಕ್ಕಂಥವನು ಹೇಗ್ ಬೇಕಾಗಿರ್ತಾನಂತಲ್ಲ, ವ್ಯಭಿಚಾರ ಆಗಿರಂಗಿಲ್ಲ ಅವನು. ಸೊ ಯಾಕಂತಂದ್ರೆ ಅವನಿಗೆ ಅದು ಲಕ್ಷ್ಯ ಇರ್ತದ,
ತನ್ನನ್ನ ಅವಲೋಕಿಸುವಂತವ್ರು ತುಂಬಾ ಜನ ಇರ್ತಾರೆ, ತಾನು ಹೇಗಿರಬೇಕು ಅಂತಕ್ಕಂಥದ್ದು ಕೂಡ. ಬಯಸಿದಂತೆ ಮಾಡ್ತಾನ, ಬೇಡಂತ ಮಾಡ್ತಾನ, ಯಾವುದನ್ನ ಏನನ್ನ ಕೇಳ್ತಾನೋ, ಯಾಕೆ ಕೇಳ್ತಾನೋ, ಮತ್ತೆ ಯಾಕೆ ಅದನ್ನ ಬಿಡ್ತಾನೋ, ಇದೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾವಾಗ ಯಾಕೆ ಕೇಳಿದ, ಯಾವಾಗ ಯಾಕೆ ಬಿಟ್ಟ. ದುರ್ವಾಸ ಮುನಿಗಳಲ್ಲಿ ಭಯಂಕರವಾಗಿರ್ತಕ್ಕಂಥ ಶಕ್ತಿ. ಆದ್ರೆ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ಫಲ ಬಯಸಿ ಬರ್ತಕ್ಕಂಥವ್ರನ್ನ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅನೇಕ ರೀತಿಯಾಗಿ ಅವರು ಪ್ರಯೋಗಗಳನ್ನ ಮಾಡ್ತಾರೆ. ಅದಕ್ಕೆ ಅವನು ಎಲ್ಲ ರೀತಿಯಿಂದ ಅದಕ್ಕೆ ಸ್ಪಂದಿಸ್ತಾನ, ಅವಾಗ ಅದು ಫಲ ಸಿಗುತ್ತ. ಆ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಯೋಗಗಳನ್ನ ಮಾಡ್ತಾ ಆ ಜ್ಞಾನ ಮಾರ್ಗ, ಯಾಕಂದ್ರೆ ತಾನು ಅನುಭವಿಸಿರ್ತಾನಲ್ವ, ಅದನ್ನ ತಾನು ಆ ಮಾರ್ಗದಲ್ಲಿ ನಡೆದಿರ್ತಾನೆ. ಅದು ಕೆಲವೊಂದು ಮುಂದೆ ಎಷ್ಟು ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತದೆ. ಆ ಕಾರಣದಿಂದ ಸ್ಟಾರ್ಟಿಂಗ್ ಅಲ್ಲೇನೆ ಕೆಲವೊಂದನ್ನ ಹೆಂಗ್ ಕಟ್ ಮಾಡ್ಬೇಕು, ಬಿಡ್ಬೇಕು ಅಂತಕ್ಕಂಥದ್ದನ್ನ ಅವನು ತೋರ್ಸುತ್ತಾ, ಮತ್ತೆ ಯಾವ್ದು ಕಟ್ ಮಾಡಕ್ ಸಾಧ್ಯ ಇಲ್ವೋ ಆದ್ರೂ ಕೂಡ ಅದಕ್ಕಿಂತ ಜ್ಞಾನವನ್ನ ಹೆಚ್ಚು ವೃದ್ಧಿ ಮಾಡಿ ಕೇವಲ ಅದರ ದೋಷವನ್ನು ನೋಡ್ತಾ ಅದರಲ್ಲಿ ಮನಸ್ಸನ್ನ ಬಯಕೆಗಳನ್ನ ಹಿಂಪಡಿಬೇಕು ಅಂತಕ್ಕಂತಹ ಟೆಕ್ನಿಕ್ಗಳನ್ನ ಹೇಳಿಕೊಡ್ತಾ, ತದನುಗುಣವಾಗಿ ಅಭ್ಯಾಸಿಗೋಸ್ಕರ ಸಲುವಾಗಿ, ಮುಮುಕ್ಷುಗೋಸ್ಕರ ಸಲುವಾಗಿ ಕೂಡ ಅವನು ತಾನೇ ವೈರಾಗ್ಯವನ್ನ ತಾಳಿದಂತೆ ಅದನ್ನ ದೂಷಿಸುತ್ತಾ, ಅವ್ರು ಬಿಡದೆ ಇಲ್ಲ, ತಾನು ಮಾತ್ರ ಹಂಗೆ ಬಿಟ್ಟು ಅವರಿಗೆ ಪ್ರೇರಕನಾಗ್ತಾನೆ. ಇದನ್ನ ಅವರು ಯಾಕೆ ಇಷ್ಟು ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ, ಆದ್ರೂ ಕೂಡ ಯಾಕೆ ಹಾಗೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಶ್ಲೋಕವನ್ನು ಹೇಳ್ತಾರೆ. ಅವಿದ್ವದನುಸಾರೇಣ ವೃತ್ತಿರ್ಬುದ್ಧ್ಯಶ್ಚ ಯುಜ್ಯತೆ ಸ್ತನಂದಯಾನುಸಾರೇಣ ವರ್ತತೆ ತತ್ಪಿತಾಯತಃ. ತತ್ಪಿತ ಅಂದ್ರೆ ತಂದೆಯಾಗಿರ್ತಕ್ಕಂಥವನು ಸ್ತನಂದಯ ಅನುಸಾರೇಣ ವರ್ತತೆ. ಸ್ತನಂದಯ ಅಂತಂದ್ರೆ, ಸ್ತನ ಅಂತಂದ್ರೆ ಮೊಲೆ ಹಾಲು ಕುಡಿಯುವಂತಹ ಮಗು, ಆ ತಾಯಿ ಅಥವಾ ತಂದೆ ಆ ಮಗುವಿಗೆ ಎಷ್ಟು ಒಂದು ಇದೀವಿ ಅಂದ್ರೆ ಅದಕ್ಕೇನು ಬೇಕು, ಅದರ ಬೇಕು ಬೇಡಗಳನ್ನ ಗುರುತಿಸಿಕೊಂಡು ಹೇಗೆ ಅದನ್ನ ಪ್ರಚೋದಿಸುತ್ತಾರೋ ನೋಡಿ. ಒಬ್ಬ ಅಜ್ಞಾನಿಯನ್ನ ಜ್ಞಾನಿ ಅಂದ್ರೆ ಪರಮ ಜ್ಞಾನಿ ಹೆಂಗ್ ನೋಡ್ತಾನೆ ಅಂತಂದ್ರೆ ಒಂದು ಮಗುನ್ ತರ ನೋಡ್ತಾನೆ. ಅವಿದ್ವತ್ ಅನುಸಾರೇಣ, ಅವಿದ್ವತ್ ಅಂತಂದ್ರೆ ಈ ಜ್ಞಾನ ಇಲ್ಲದೆ ಇರ್ತಕ್ಕಂಥವನು, ಅಜ್ಞಾನಿಯಾಗಿರ್ತಕ್ಕಂಥವನು. ಆ ಮಗು ಹೆಂಗ, ಆ ಮಗುವಿನಂತೆ ಅವರು ವರ್ತಿಸ್ಬೇಕಾಗತ್ತ. ವೃತ್ತಿರ್ ಬುದ್ಧಸ್ಯ ಯುಜ್ಯತೆ, ಅವನ ಬುದ್ಧಿಗೆ ಅಷ್ಟೇ, ಯಾಕಂದ್ರೆ ಅವನಿಗಿಂತ ಬುದ್ಧಿ ಇವನಿಗಿರ್ತದೆ, ಆದ್ರೆ ಅದು ಮಗು ಅಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ. ಮಗು ತಾನಿಟ್ಕೋಬೇಕು ಬಾಯಲ್ಲಿ, ಅದು ಏನಾರ ತಾನಿಟ್ಕೊಂಡು ತೋರಿಸ್ಬೇಕು ಅದನ್ನ. ಆಮೇಲೆ ಅದೇನ್ ಮಾಡುತ್ತೆ, ಅದನ್ನ ಫಾಲೋ ಮಾಡುತ್ತೆ. ಅವನಿಗೇನು ಹಾಗೆ ಒಂದು ಯಾವುದೋ ಒಂದು ಪಿಪಿಯಿಂದ ಹಾಲನ್ನು ಕುಡಿಬೇಕು ಅಂತಕ್ಕಂಥದ್ದು ಇರಂಗಿಲ್ಲ, ಯಾಕಂದ್ರೆ ಅವನಿಗೆ ಅಷ್ಟು ಶಕ್ತಿ ಇರ್ತದೆ ಎಲ್ಲ ಆಹಾರವನ್ನ ಜೀರ್ಣಿಸ್ಕೊಳ್ಳೋಷ್ಟು. ಆದ್ರೆ ಮಗುವಿಗೋಸ್ಕರವಾಗಿ ಏನ್ ಮಾಡ್ತಾನೆ ಅವನು, ಆ ರೀತಿಯಾಗಿ ಕ್ರಿಯೆಗಳನ್ನ ಮಾಡ್ತಾನೆ. ಆಕ್ಚುಲಿ ಇದನ್ನೇನು ನಾನು ಹೇಳೋದು ಬೇಕಾಗಿಲ್ಲ, ನಿಮಗಿದೆಲ್ಲ ಎಕ್ಸ್ಪರ್ಟ್ ಇರ್ತಾನೆ ಇದರಲ್ಲಿ. ಅಂದ್ರೆ ಇಲ್ಲಿ ಒಂದೇ ವಿಷಯ ಅಂತಂದ್ರೆ, ಆ ಮಗು
ಅದು ಮಗು ಅಂತ ಗೊತ್ತಿರೋದ್ರಿಂದ ಅದರ ದೋಷವನ್ನ ನೋಡದೆ ಅದನ್ನ ಬೆಳವಣಿಗೆ ಮಾಡೋದ್ರ ಕಡೆಗೆ ಒಂದೇ ಇಚ್ಛೆ ಇರುತ್ತೆ ಬಿಟ್ರೆ ಮತ್ತೆ ಬೇರೆ ಏನು ಇರೋದಿಲ್ಲ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷವನ್ನ ನೋಡದೆ ಸೊ ಅದನ್ನ ಸರಿ ಮಾಡೋದ್ರ ಕಡೆಗೆ ಯಾವಾಗಲೂ ಕಡೆಗೆ ಪ್ರವೃತ್ತಿಯಾಗಿರ್ತಾರೆ. ನಾವಿದನ್ನ ಮಹಾಭಾರತದಲ್ಲಿ ನಾವು ಭೀಷ್ಮರನ್ನ ಮತ್ತೆ ವ್ಯಾಸರನ್ನು ನೋಡಿದಾಗ ಗೊತ್ತಾಗುತ್ತೆ. ಧೃತರಾಷ್ಟ್ರ ಮಗನ ಮಾತಿನಿಂದ ಪದೇ 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 ತಪ್ಪು ಮಾಡ್ತಾನೆ. ಮತ್ತೆ 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 ಅವನನ್ನ ಸಮಾಧಾನ ಮಾಡ್ತಾರೆ. ಮತ್ತೆ ಈಗ ಮಾಡಂತ ಹೇಳ್ತಾರೆ. ಮತ್ತೆ ಅವನು ಮಗ, ಯಾಕಂದ್ರೆ ಅವನ ಮಗ ಮಗ ಏನ್ ಹೇಳ್ತಾನೆ ಅದನ್ನ ಕೇಳ್ತಾನೆ ಅವ. ಮತ್ತೆ ತಪ್ಪು ಮಾಡ್ತಾರೆ, ಮತ್ತೆ ತಪ್ಪು ಮಾಡ್ತಾನೆ, ಮತ್ತೆ ಮಾಡ್ತಾರೆ, ಮತ್ತೆ ಮಾಡ್ತಾರೆ, ಮತ್ತೆ ಮಾಡ್ತಾರೆ. ಕೊನೆ ತನಕ ಅವನನ್ನು ಬಿಟ್ಟು ಹೋಗುದಿಲ್ಲ ಭೀಷ್ಮ. ತನ್ನನ್ನ ತಾನೇ ಕೊನೆಗೆ ಸೊ ಇಚ್ಛೆಯಿಂದ ತಾನೇ ದೇಹತ್ಯಾಗ ಬಲಿದಾನ ಆಗ್ತಾನೆ ಬಿಟ್ರೆ ಸೊ ಅವನಿಷ್ಟು ತಪ್ಪು ಮಾಡಿದಂತ ಹೇಳ್ಬಿಟ್ಟು ಅವನಿಂದ ಬಿಟ್ಟು ಹೋಗುವಂತ ಕೆಲಸ ಮಾಡ್ಲಿಲ್ಲ. ನೀವು ಬಹಳ ವಿಶೇಷವಾಗಿ ಅಂತಂದ್ರೆ ವಿದುರ ಮತ್ತೆ ಭೀಷ್ಮನನ್ನ ನೋಡಿದ್ರೆ ವ್ಯಾಸರು ನಮಗೆ ಸಿಗೋದಿಲ್ಲ, ಬಹಳ ಅದು ಟಾಪಿಕ್ ದೊಡ್ಡದಾಗುತ್ತೆ. ಆದ್ರೆ ವಿದುರ ಮತ್ತು ಭೀಷ್ಮರಿಬ್ಬರು ಕೂಡ ಧೃತರಾಷ್ಟ್ರನ್ನ ಬಿಟ್ಟು ಕದಲಿಲ್ಲ ಅವರು. ಯಾಕಂತಂದ್ರೆ ಅವರಿಗೆ ಗೊತ್ತಿತ್ತು, ಜ್ಞಾನಿಗಳವರು. ಜ್ಞಾನಿಯಾಗಿರ್ತಕ್ಕಂಥವನು ಸೊ ಸಮಯ ಬಂದಾಗ ಹೇಳ್ಬೇಕು, ಮತ್ತೆ ಏನ್ ಮಾಡ್ಬೇಕು, ಮತ್ತೆ ಪುನಃ ತಪ್ಪು ಮಾಡಿದಾಗ ಅದನ್ನ ಮತ್ತೆ ಪುನಃ ಅದನ್ನ ಸ್ವೀಕಾರ ಮಾಡ್ಬೇಕು, ಮತ್ತೆ ಪುನಃ ಸರಿ ಮಾಡ್ಬೇಕು. ಸೊ ನಾವು ಈ ಮಕ್ಕಳ ಬೆಳೆಸುವಂತ ತಂದೆ ತಾಯಿಗಳನ್ನು ನೋಡ್ತೀವಿ. ಹಾಗೆ ಮತ್ತೆ ನಾವು ಇತಿಹಾಸದಲ್ಲಿ ಭೀಷ್ಮರನ್ನ ವಿದುರನನ್ನ ನೋಡ್ತೀವಿ. ಆ ರೀತಿಯಾಗಿರ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂತಹ ಜ್ಞಾನಿ. ಸೊ ಅಜ್ಞಾನಿಗಳು ಅವ್ರನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ದ್ವಂದ್ವಕ್ಕೆ ಎಡೆ ಮಾಡದಂತೆ ಒಂದು ಮಗುವನ್ನ ಹೆಂಗ ಬೆಳೆಸ್ತಾರೋ ಆ ರೀತಿಯಾಗಿ ಅವರು ಮೋಕ್ಷದ ಕಡೆಗೆ ಅವನನ್ನ ಬರುವ ಹಾಗೆ ಅವನು ಲೋಕದ ಕ್ರಿಯೆಗಳನ್ನ ಮಾಡ್ತಾನೆ. ಅಧಿಕ್ಷಿಪ್ತಸ್ಥಾಡಿತೋ ವಾ ಬಾಲೇನ ಸ್ಥಪಿತ ಸದಾ ನ ಕ್ಲಿಶ್ಯಾತಿ ನ ಕುಪ್ಪೇತ್ ಬಾಲಂ ಪ್ರತ್ಯುತ ಲಾಲಯೇತ್. ಅಬ್ಬಾ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದರು ಇವರು. ಅಧಿಕ್ಷಿಪ್ತ ತಾಡಿತೋ ವಾ ಬಾಲೇನ ಸ್ಥಪಿತ ತದಾ ಅಂದ್ರೆ ನ ಕ್ಲಿಶ್ನಾತಿ ನ ಕುಪ್ಪೇತ್ ಬಾಲಂ ಪ್ರತ್ಯುತ ಲಾಲಯೇತ್. ಸೊ ಆ ಮಗು ಆ ತಂದೆ ತಾಯಿಗಳನ್ನ ಅದು ಹಠ ಮಾಡುತ್ತೆ. ಎಷ್ಟು ಹಠ ಮಾಡುತ್ತೆ ಅಂತಂದ್ರೆ ಅಷ್ಟು ಹಠ ಮಾಡುತ್ತೆ. ನಾನು ಯಾವಾಗಾದ್ರೂ ಒಮ್ಮೆ ಸುಮ್ಮನೆ ಈ ಲೋಕದ ಚೇಷ್ಟೆಗಳನ್ನ ನೋಡ್ಲಿಕ್ಕೋಸ್ಕರ ಸಲುವಾಗಿ ಯಾವಾಗಾರ ನಾನು ಸಿಟಿಗೆ ಹೋಗ್ತಿರ್ತೀನಿ. ಸಿಟಿಗೆ ಹೋದಾಗ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ಮೆಜೆಸ್ಟಿಕ್ಗಳಲ್ಲಿ ಇಲ್ಲೆಲ್ಲನೂ ಕೂಡ ಸುಮ್ಮನೆ ನೋಡ್ಬೇಕು. ಸುಮ್ಮನೆ ಯಾರು ನೀವು ಕೆಲ್ಸಕ್ಕೆ ಹೋದ್ರೆ ನೋಡಕ್ಕಾಗಲ್ಲ, ಯಾಕಂದ್ರೆ ನೀವು ಕೆಲಸದ ಕಡೆ ನಿಮ್ಮ ಗಮನ ಇರ್ತದೆ. ನನಗೇನು ಕೆಲಸ ಅಂತ ಇರಂಗಿಲ್ಲ, ಸುಮ್ಮನೆ ಹೋಗಿರ್ತೇನೆ. ನಾನೊಂದು 2 weeks ಬ್ಯಾಕ್ ಅಲ್ಲಿ ಇಲ್ಲೊಂದು ಸಿಟಿಗೆ ಹೋದಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಹೆಣ್ಣು ಮಗು, ಅದು 5-6 ವರ್ಷದ ಮಗು ಅಂತ ಕಾಣುತ್ತೆ. ಅದನ್ನ ಅವನು ಸ್ಕೂಲಿಗೆ ಕಳಿಸ್ಬೇಕು. ಅವನು ಗಾಡಿಯಲ್ಲಿ ಕರ್ಕೊಂಡು ಬಂದಾನ. ಅವನು ಗಾಡಿ ಇಳಿದು ಅವನು ಸ್ಟ್ಯಾಂಡ್ ಹಾಕೋದ್ರೊಳಗಡೆಗೆ ಅದು ಮಗು ಓಡಕ್ ಶುರು ಮಾಡ್ಯದ. ಯಾಕಂತಂದ್ರೆ ಅದಕ್ಕೆ ಸ್ಕೂಲಿಗೆ ಹೋಗಕ್ ಮನಸ್ಸಿಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬರೋಬ್ಬರಿ. ಸೊ ನಾನು ಅಲ್ಲಿ ಹೋಟೆಲ್ದಾಗ ಕುಂತ್ಕೊಂಡು ಟೀ ಕುಡಿತಾ ಇದ್ದೆ, ಮಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಅಷ್ಟು
ಅದು ಪೀಡಿಸಿದ್ರು ಕೂಡ ಅದನ್ನ ಮತ್ತೆ ಯಾವಾಗ ಅದನ್ನ ಕೈಗೆ ಸಿಕ್ಕಾಗ ಹೋಗಿ ಆ ಬಸ್ಸಿಗೆ ಕೂಡಿಸಿ ತಾನೇ ಕುತ್ಕೊಂಡವನು ಬಸ್ಸಲ್ಲಿ ಮತ್ತೆ. ನೋಡಿ, ಇಷ್ಟು ಹಠ ಮಾಡಿ ಎಲ್ಲ ಮಾಡಿದ್ರು ಕೂಡ ಅವನಿಗೆ ಆ ಮಗುವಿನ ಮೇಲೆ ಕೋಪ ಅಂತ ಬರಲಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಅವನು ಪ್ರೀತಿಸ್ತಾನೆ, ಅದನ್ನ ಮುದ್ದಿಸ್ತಾನೆ. ಅದು ತನ್ನ ತನು, ಅದಕ್ಕೆ ತನುಜೆ ಅಂತ. ತನುಜ ತನುಜೆ, ತನ್ನ ತನುವಿನಿಂದ ಬಂದಿರತಕ್ಕಂಥದ್ದು ಅದು. ತನ್ನ ಚರ್ಮವನ್ನ ತಾನೆಂಗೆ ಕಟ್ಪಡಿಕೊಳ್ತಾನೆ ಹೇಳ. ಹಾಗೆ ತನ್ನ ತನುವಿನಿಂದ ಬಂದಿರತಕ್ಕಂಥದ್ದು ಹೇಗೆ ಅದು ಎಷ್ಟೇ ಇದು ಮಾಡಿದ್ರು ಅದರ ಮೇಲೆ ಕೋಪನೂ ಕೊಳ್ಳೋದಿಲ್ಲ, ಅದರ ಮೇಲೆ ಬೇಜಾರನ್ನು ಕೊಳ್ಳೋದಿಲ್ಲ. ಒಂದು ಪಕ್ಷ ಅದೇನಾದರೂ ಆ ರೀತಿಯಾಗಿ ಅಭಿವ್ಯಕ್ತಿ ಮಾಡಿದಾಗಲೂ ಕೂಡ ತಾನು ವಾಪಸ್ ಮಾಡೋದಿಲ್ಲ ಅವನು. ಅದಕ್ಕೆ ನಾನು ಒಂದು ಸಾರಿ ಎಕ್ಸಾಂಪಲ್ ಹೇಳಿದ್ಮೇಲೆ ನಿಮಗೆ, ಈ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರು ಬೆಳಗಿನ ಜಾವದಲ್ಲಿ ಭಿಕ್ಷಕ್ಕೆ ಬಂದಾಗ ಬಡತನದಲ್ಲಿ ಯಾವುದೋ ಒಂದು ಹೆಣ್ಮಗು, ಒಂದು ಹೆಂಗಸು ಆ ಮನೆಯಲ್ಲಿ ಡೆಲಿವರಿ ಆಗಿದೆ. ಡೆಲಿವರಿ ಆಗಿರುವಾಗ ಭಿಕ್ಷುಕರು ಯಾರು ಅಂದ್ರೆ ಡೆಲಿವರಿ ಆಗಿರ್ತಕ್ಕಂಥ ಮನೆಗಳ ಮುಂದುಗಡೆಗೆ ಭಿಕ್ಷುಕ ನಿಲ್ಬಾರ್ದು. ಏನೋ ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯಗಳು ಏನೇನಿರ್ತಾವ ಅವರಿಗೆ ಅದೆಲ್ಲ ಅವರು ಭಾವ, ಅವರು ತಮ್ಮ ಧರ್ಮಾನದಲ್ಲಿ ತಾವಿರೋರು ಯಥಾಸ್ಥಿತಿಲಿ ಹೋಗ್ಬಿಟ್ಟಿದ್ದಾರೆ. ಆಯ್ತು, ಅವರು ಕೋಪ ಬಂದ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ ಆ ಬೆಂಕಿಯ ಕಡಾಯಿಯನ್ನು ತಂದು ಅವ್ರು ತಲೆ ಮೇಲೆ ಇಡ್ತಾರ. ತಲೆ ಮೇಲೆ ಇಟ್ಟಾಗ ಅವರು ಏನಾದ್ರು ಶಾಪ ಕೊಟ್ರೆ ಅದೆಲ್ಲ ಗೊತ್ತಾಗುತ್ತೆ, ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಅವ್ರ ಹತ್ರ. ಆದ್ರೆ ಅವರು ಅದೆಲ್ಲವನ್ನ ಜೀರ್ಣಿಸುವಂತಹ ಶಕ್ತಿ ಇತ್ತು ಅವ್ರ ಹತ್ರ. ಅದನ್ನೆಲ್ಲ ಏನ್ ಮಾಡಿದ್ರು, ಸಹಿಸ್ಕೊಂಡ್ರು. ಅದನ್ನ ಅವರು ಸಹಿಸ್ಕೊಂಡ್ರಂದ್ರೆ ನಮ್ಮ ತರ ಸುಮ್ಮನೆ ಕಷ್ಟಪಟ್ಟು ಸಹಿಸ್ಕೊಂಡಿರೋದಿಲ್ಲ, ಸಂತೋಷವಾಗಿ ಸಹಿಸ್ಕೊಂಡಿರೋದನ್ನ. ಇರ್ಲಿ, ಅವ್ರ ಸಿಟ್ಟು ಹೀಗಾದ್ರೆ ಕಡಿಮೆ ಆಗ್ಲಿ ಅಂತ. ಆಮೇಲೆ ಅವ್ರು ಯಾರು ಎಂಥವ್ರು ಏನು ಅಂತ ಸ್ವಲ್ಪ ದಿವಸಗಳಾದ್ಮೇಲೆ ಗೊತ್ತಾದ್ಮೇಲೆ ಕೊನೆಗೆ ಅವರೇ ಸುಮಾರು ವರ್ಷಗಳ ನಂತರ ಅವರು ಯಾವುದೋ ಕಾರಣದಿಂದ ಶ್ರೀಮಂತರಾಗಿ ಕೊನೆಗೆ ಅವರಿಗೆ ಯಾವುದು ಬೆಂಕಿಯ ಕಡಾಯಿ ಇಟ್ಟಿದ್ದರು ಅದೇ ಕೈಗಳಿಂದ ಚಿನ್ನದ ಕಿರೀಟವನ್ನು ಇಡ್ತಾರೆ ಅವರಿಗೆ. ಚಿನ್ನದ ಕಿರೀಟ ಇಟ್ಟಾಗಲೂ ಕೂಡ ಅವ್ರಿಗೇನು ಸಂತೋಷ ಆಗ್ಲಿಲ್ಲ, ಆ ಬೆಂಕಿಯ ಇಟ್ಟಾಗಲೂ ಕೂಡ ಅವ್ರಿಗೇನು ಕೋಪ ಬರಲಿಲ್ಲ. ಯಾಕಂತಂದ್ರೆ ಮಕ್ಕಳ ಚೇಷ್ಟೆಗಳಂತೆ ಲೋಕದ ಚೇಷ್ಟೆಗಳು ಅಂತ ಗೊತ್ತಿರ್ತದೆ ಅವರಿಗೆ. ಅದೇ ರೀತಿಯಾಗಿರ್ತಕ್ಕಂತಹ ಜ್ಞಾನಿ ಇಲ್ಲಿ ಈ ಲೋಕದ ಜನರನ್ನ ಈ ಕಡೆ ಅಧ್ಯಾತ್ಮದ ಕಡೆ ಎಳೆಯಲಿಕ್ಕೋಸ್ಕರ ಸಲುವಾಗಿ, ಇಲ್ಲ ಅವರ ಕರ್ಮದಲ್ಲಿ ಪ್ರವೃತ್ತಿ ಮಾಡೋಕ್ಕೋಸ್ಕರ ಸಲುವಾಗಿ ಅವರಿಗೆ ಅವರು ದೂಷಿಸಿದರೂ ಕೂಡ ಅವನೇನು ಬೇಜಾರು ಮಾಡಿಕೊಳ್ಳೋದಿಲ್ಲ, ಅವರನ್ನ ಹೊಗಳಿದ್ರು ಕೂಡ ಅವನು ಬೇಜಾರು ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ವ್ಯವಹಾರದ ಮನಸ್ಸು ಎಲ್ಲವನ್ನು ತೆಗೆದುಬಿಟ್ಟಿದ್ದಾನೆ. ಅವನು ತೆಗೆದಿರೋದ್ರಿಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಇದು ಇರಲಿಲ್ಲ ಅವನಿಗೆ. ಇವರು ನಮ್ಮ ತುಮಕೂರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ನೋಡಿ, ಅವರು ಭಿಕ್ಷೆ ಬೇಡಿ ತಮಗೋಸ್ಕರವಾಗಿಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ಯಾರೋ ಏನೋ ತಂದೆ ತಾಯಿಗಳು ಮಠ ಅಂತಂದ್ರೆ ಬಿಟ್ಟು ಹೋಗ್ಬಿಡೋದಪ್ಪಲ್ಲಿ. ಈಗ ಸರಿ, ಸ್ವಲ್ಪ ವರ್ಷಗಳ ಹಿಂದೆ ನಾವು ನೋಡಿದಾಗ ಉಪಜೀವನಕ್ಕೆ ಕೂಡ ತೊಂದರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆಯ್ತು 4 ವರ್ಷ ಹೆಂಗೋ ಮಗು ಬದುಕುತ್ತಂತ ಬಿಟ್ಟು ಹೋದ್ರೆ ತುಂಬಾ ಜನ ಇದಾರಂತ ನೋಡಿ. ಯಾರ್ಯಾರೋ ಮಕ್ಕಳನ್ನ ತನ್ನ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟು ಅವರು ಯಾರ್ಯಾರನ್ನ ಭಿಕ್ಷೆ ಬೇಡಿ ಅವ್ರನ್ನ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಅವರಿಗೆ ತಲೆಗೆ ಶಿಕ್ಷಣ ಕೊಟ್ರು ಅವರು. ಇವತ್ತು ಅವರೆಲ್ಲ ಕೆಲವೊಂದಿಷ್ಟು ಜನಗಳೆಲ್ಲ ಬೆಳೆದು ಏನಾಗಿ
ಈಗ ಅವರೇ ಒಂದು ಗುಂಪು ಮಾಡಿಕೊಂಡು ಅದನ್ನೆಲ್ಲನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಹೀಗೆ ಒಂದು ಆದರ್ಶ ಜೀವನ ಮನುಷ್ಯನಿಗೆ ಸಮಾಜದಲ್ಲಿ ಜ್ಞಾನಿಯಾಗಿರುತ್ತೆ. ಅವನಿಗೇನು ಆದರ್ಶಗಳು ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ಆದರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಪರಮಾತ್ಮನ ಈಶಾವಾಸ್ಯದ ಜಗತ್ತಂತ ಗೊತ್ತಾದ್ಮೇಲೆ ಎಲ್ಲವನ್ನ ಅವನು ಪ್ರೀತಿಸ್ತಾನೆ ಅನ್ನುವಂಥದ್ದನ್ನ ಜ್ಞಾನಿಯ ಪರಮೋಚ್ಚ ಸ್ಥಿತಿಯನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.